ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅನ್ನೋದಾತ್ರಿ. ಎಸ್, ಪೊಲಿಟಿಕ್ಸ್ ಒಳಗಡೆ ಮೇನ್ ಮ್ಯಾಟರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು. DK ಸಾಹೇಬರು CM ಸಾಹೇಬ್ರಿಗೆ ಹೇಳಿದಾರಂತೆ, ನನಗೆ ಚೇರ್ ಬಿಟ್ಕೊಡು, ನನಗೆ ಭ್ರಷ್ಟ ಆಗಬೇಡ, ಮಾತಿನ ಪ್ರಕಾರ ಮಾತು ಉಳಿಸ್ಕೋ ಅಂತೇಳಿ CM ಸಾಹೇಬ್ರಿಗೆ ಹೇಳಿದಾರಂತೆ. ಆದರೆ CM ಸಾಹೇಬರು ಚೇರ್ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ನೀವೇನಾದರೂ ಚೇರ್ ಬಿಟ್ಕೊಟ್ಟಿಲ್ಲ ಅಂದರೆ CM ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ DK ಸಾಹೇಬ್ರು ಹೇಳಿರೋದು, ನೀವು ಭ್ರಷ್ಟ ಆಗಕ್ಕೆ ಹೋಗ್ಬೇಡ, ಚೇರ್ ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಅಧ್ಯಕ್ಷ ಸ್ಥಾನಕ್ಕೆ, ನಾನು ಏನಿದ್ದೀನೋ ಆ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದಾರಂತೆ ಕಣಪ್ಪ. ಆದರೆ ಇವರು ರಾಜೀನಾಮೆ ಕೊಟ್ಟರೆ BJPಗೆ ಬರ್ತಾರೋ ಅನ್ನೋದು ಕೆಲವು ಜನ ಮಾತುಕತೆಗಳು ನಡೀತಾ ಇದ್ದಾವೆ ಕಣಪ್ಪ. BJPಗೆ ಜಂಪ್ ಆಗಿಬಿಡ್ತಾರಾ DK ಸಾಹೇಬರು ಅಂತ. ಯಾಕಂದರೆ ಶಾಸಕರ ಬೆಂಬಲ ಬೇರೆ ಸಿಕ್ಬಿಟ್ಟಿದೆ. 136 ಶಾಸಕರು ಬೆಂಬಲ ಸಿಕ್ಬಿಟ್ಟೈತಂತೆ. ಯಾರಿಗೆ? DK ಶಿವಕುಮಾರ್ ಸಾಹೇಬರಿಗೆ. ಸಿದ್ದರಾಮಯ್ಯ ಸಾಹೇಬರು ಚೇರ್ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಸೊ ಏನಾಗ್ತೈತೆ ಅಂತ ಕಾದು ನೋಡಬೇಕು ಕಣಪ್ಪ. ಇವರು ರಾಜೀನಾಮೆ ಕೊಡೋ ಚಾನ್ಸಸ್ಸು ಜಾಸ್ತಿ ಆಗ್ಬಿಟ್ಟದೆ. DK ಸಾಹೇಬರು ಇವ್ರು ಬಿಟ್ಕೊಡ್ತಾರೆ. ಇನ್ನು 2 ವರ್ಷ ಐತೆ ಬಿಟ್ಕೊಟ್ರೆ ಏನಾಗ್ಬಿಟ್ರದಪ್ಪ, 2028, ಇನ್ನೇನು 26, 27, ಇನ್ನೊಂದು 3 ವರ್ಷ, ಇನ್ನೊಂದು ತಿಂಗಳು ಕಳೆದ್ರೆ ಆಲ್ರೆಡಿ ಶುರು ಆಗೋಯ್ತಪ್ಪ. 3 ವರ್ಷ ಕಳೆದಂಗೆ ಅಲ್ಲೇನ್ರಪ್ಪ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಸಾಹೇಬರು. ಇನ್ನು ಹೈಕಮಾಂಡ್ ಕಡೆಯಿಂದ ಆರ್ಡರ್ ಬೇರೆ ಬಿಡಬೇಕು, ಗ್ರೀನ್ ಸಿಗ್ನಲ್ ಸಿಗಬೇಕು. ಸತೀಶ್ ಜಾರಕಿಹೊಳಿ ಸಾಹೇಬರು ಬೇರೆ, ಅವರು ನನಗೂ ಸೇರಬೇಕು ಅಂತ ಅವರು ಕೂತ್ಕೊಂಡಿದ್ರು, ಅವರು ಸೀನಿಯರೇ. ಸೊ ಏನು ಮಾಡ್ತಾರೆ ಕಾಂಗ್ರೆಸ್ಸಲ್ಲಿ, ಫುಲ್ಲು ಮಚಾದೆ ಅಲ್ಲ ಆಗ್ಬಿಟ್ಟಿದೆ. ನೋಡ್ಬೇಕಣಪ್ಪ, ಕಾಯ್ದು ನೋಡಬೇಕು ಏನಾಗ್ತದಂತ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಬ್ಬೆದ್ದೋಗಿದೆ. ಅಶೋಕ್ ಸಾಹೇಬರು ಹೇಳಿರೋಂಥದ್ದು, ಕಸಗಳನ್ನ ಎತ್ಕೊಂಡು ಹೋಗೋರಿಲ್ಲ. ನಮ್ಮ BJP ಸರ್ಕಾರ ಇದ್ದಾಗ ಒಂದು ಮನೆಗೆ 120 ರೂಪಾಯಿ ಇತ್ತು ಟ್ಯಾಕ್ಸು. ಈಗ ಇವರು 750 ರೂಪಾಯಿ ಮಾಡಾಕ್ಬಿಟ್ಟವ್ರೆ. ಇನ್ನು ಅಪಾರ್ಟ್ಮೆಂಟ್ಗಳಿಗೆ 1800 ರೂಪಾಯಿ ಟ್ಯಾಕ್ಸ್ ಮಾಡಿಬಿಟ್ಟವ್ರಿ. ಎಲ್ಲ ಲೂಟ್ ಮಾಡ್ತಾವ್ರೆ ಕಾಂಗ್ರೆಸ್ನವರು. ಇವರು ಬಂದಮೇಲೆ ಎಲ್ಲ ಗಬ್ಬೆದೋಗ್ಬಿಡ್ತು. ಕಸ ಎತ್ತವ್ರಲ್ಲೆಲ್ಲ ಟ್ಯಾಕ್ಸ್ಗಳನ್ನೆಲ್ಲ ಜಾಸ್ತಿ ಮಾಡಾಕ್ಬಿಟ್ರು ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಇಬ್ಬರು ಸೇರ್ಕೊಂಡು ಅಂತ ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಕಸ ಎಲ್ಲ ಬಿದ್ದಿರುತ್ತೆ, ಎತ್ತವ್ರಿಲ್ಲ, ಏನಿಲ್ಲ. ಟ್ಯಾಕ್ಸ್ ಕಡಿಮೆ ಇತ್ತು ನಮ್ಮ BJPದೆ. ಕಾಂಗ್ರೆಸ್ ಬಂದಮೇಲೆ ಎಲ್ಲ ಗಬ್ಬೆದೋಯ್ತು, ಎಲ್ಲ ಜಾಸ್ತಿ ಮಾಡಾಕ್ಬಿಟ್ರು. ಟ್ಯಾಕ್ಸ್ಗಳು ಜಾಸ್ತಿ ಕಟ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರಿ. ಅಂದರೆ ಫ್ರೀ ಬಿಟ್ಬಿಟ್ಟು ಫ್ರೀದೆಲ್ಲ ಇಲ್ಲಿ ಕಮಾಯಿ ಮಾಡ್ಕೋತಾವ್ರಿ ಅಂತ ಹೇಳು ಅರ್ಥ ಕಣಪ್ಪ. ಹಾಸ್ಪಿಟ್ಲಿಗೆ 9600 ರೂಪಾಯಿ ಇತ್ತು ಟ್ಯಾಕ್ಸು, ಈಗ 2,75,000 ರೂಪಾಯಿ ಟ್ಯಾಕ್ಸ್ ಮಾಡಾಕ್ಬಿಟ್ಟವ್ರಿ. ಹೆವಿ ಟ್ಯಾಕ್ಸ್ ಮಾಡಿಬಿಟ್ಟವ್ರಿ ಕಾಂಗ್ರೆಸ್ನವರು ಅಂತ ಎಲ್ಲ ಪಟ್ಟಿಗಳನ್ನ ಬಿಡಿಸಿ ಹೇಳ್ತವ್ರೆ ಕಣಪ್ಪ. ಇದು ಕಣಪ್ಪ ಕಾಂಗ್ರೆಸ್ಸಲ್ಲಿ ಈ ಥರ ಆಗಿದೆ ಅಂತ ಅವ್ರು ಹೇಳ್ತವ್ರು. ನಾನೆಲ್ಲಪ್ಪ ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ ಮಾತ್ರ ನಾನು ಹೇಳಿರೋದು. ಇನ್ನೊಂದು ವಿಚಾರ ಕಣಪ್ಪ, ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಹಗಲು ದರೋಡೆ ಕಾಂಗ್ರೆಸ್ ಬಂದ ಮೇಲೆ ಇವೆಲ್ಲ ಆಗ್ತಾ ಇರೋದು. DC ಮನೇನೂ ಇಲ್ಲೇ ಇರೋದು, ಕಮಿಷನರ್ ಮನೇನೂ ಇಲ್ಲಿರೋದು, CM ಮನೇನೂ ಇಲ್ಲಿರೋದು, DK ಸಾಹೇಬ್ರ ಮನೇನೂ ಇರೋದು ಇಲ್ಲೇ. ಅಷ್ಟೆಲ್ಲ ಇದ್ದರೂ ಇವರು DK ಶಿವಕುಮಾರ್ ಸಾಹೇಬರು ಎಲ್ಲಿ ಟನಲ್ ಮಾಡ್ತೇನೆ ಅಂದಿದ್ರು ಅಲ್ಲೇ ATM ಲೂಟಿ ಆಗಿರೋದು. CMS ಏನು ಗಾಡಿ ಹೋಗ್ತಾ ಇತ್ತು, ದುಡ್ಡು ಎತ್ಕೊಂಡು ಹೋಗ್ತಾ ಇತ್ತು, ವ್ಯಾನ್ ಲೂಟಿ ಆಗಿರೋ ಜಾಗನೇ ಅದು. ಇವ್ರು ಎಲ್ಲಿ ಟನಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಅಲ್ಲೇ ಸ್ಟಾರ್ಟ್ ಆಗಿರೋದು. ಇದೆಲ್ಲ ಕಾಂಗ್ರೆಸ್ ಬಂದಮೇಲೆ ಇಂಥವೆಲ್ಲ ಆಗೋದು. DC ಮನೇನೂ ಇಲ್ಲೇ ಐತೆ, CM ಮನೇನೂ ಐತಿ. ಇಷ್ಟೆಲ್ಲ ಇದ್ರೂ ಇನ್ನು ಪೊಲೀಸ್ನವರೆಲ್ಲ ಹಿಂಗೆ ಆಗ್ಬಿಟ್ಟವ್ರಲ್ಲ. ಕಮಿಷನರ್ ಮನೇನೂ ಇಲ್ಲೇ ಐತಿ. ಅಷ್ಟಿದ್ರೂ ಭಯ ಭಕ್ತಿ ಇಲ್ದಿರ ಆಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಏನು ಮಾಡೋಕ್ತೈತೆಪ್ಪ, ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಯಾರು ಏನು ಮಾಡೋಕ್ಕಾಯ್ತದೆ ಅಲ್ವಾ? ಕರೆಕ್ಟ್ ಅಲ್ಲೇನ್ರಪ್ಪ? ನೋಡ್ಕೋಬೇಕು, ಕಾಂಗ್ರೆಸ್ ಪಕ್ಷನೇ ಇದಕ್ಕೆ ಹೊಣೆ ಅಂತ ಅಶೋಕ್ ಸಾಹೇಬರು ಹೇಳಿರೋಂಥದ್ದು. ಪೊಲೀಸ್ನವರು ಹಂಗೆ ಆಗ್ಬಿಟ್ಟವ್ರಿ. ಸೊ ಈಗ ಪೊಲೀಸ್ ಇನ್ನೊಂದು ವಿಚಾರ ಬಂತಲ್ಲಪ್ಪ, PC ಕಾನ್ಸ್ಟೇಬಲ್ಲೇ ಈ ದುಡ್ಡು ಲೂಟಿ ಮಾಡೋಕ್ಕೆ ಮಾಸ್ಟರ್ ಮೈಂಡ್. ಎಸ್, ಮಾಸ್ಟರ್ ಮೈಂಡು ಕಾನ್ಸ್ಟೇಬಲ್. ಒಬ್ಬ ಕಾನ್ಸ್ಟೇಬಲ್ಲೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತೆ, ದುಡ್ಡು ಕಳ್ತನ ಮಾಡೋಕ್ಕೆ. ಮೊನ್ನೆ ATM ಏನು 7 ಕೋಟಿ 11 ಲಕ್ಷ ಲೂಟಿ ಆಯಿತು, ಅದರ ಮಾಸ್ಟರ್ ಮೈಂಡೇ ಕಾನ್ಸ್ಟೇಬಲ್. ಪೊಲೀಸ್ನವನೇ ಮಾಡಿಸಿರೋಂಥ ಕೆಲಸ. ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಕಾನ್ಸ್ಟೇಬಲ್ ಮಾಡಿಸಿರೋಂಥ ಕೆಲಸ ಇದು. ಏನ್ರಿ ಇದು, ಪೊಲೀಸೇ ಕಳ್ರಾಗ್ಬಿಟ್ರೆ ಹೆಂಗಪ್ಪ? ಜನಗಳು ಹೇಳ್ತಾರೆ ಕಣಪ್ಪ, ನೀವೇ ಹಿಂಗೆ ಮಾಡಿಬಿಟ್ರೆ ಇನ್ನು ನಾವು ಯಾರ ಹತ್ರ ಬಂದು ಕಂಪ್ಲೇಂಟ್ ಕೊಡೋದು ಅಂತ ಜನ ಮಾತಾಡ್ತೇವ್ರೆ ಕಣಪ್ಪ. ಏನು ಮಾಡೋಕ್ಕಾಯ್ತದಪ್ಪ, ಪಾಪ ನೈಟ್ ಡ್ಯೂಟಿ ಮಾಡಿ ಬೇಜಾರಾಗ್ಬಿಟ್ಟಿರ್ತಾರೆ ಕಣಪ್ಪ. ಅವ್ರಿಗೂ ತಲೆ ಕೆಟ್ಟಿಂಗ್ ಮಾಡಿಬಿಟ್ಟಿರ್ತಾರೆ. ಈ ಅಶೋಕ್ ಸಾಹೇಬ್ರು ಹೇಳಿರೋದು ಬೀದರ್ ಆಯಿತು, ಮಂಗಳೂರು ಆಯಿತು, ಈಗ ಕ್ಯಾಪಿಟಲ್ ಸಿಟಿ ಬೆಂಗಳೂರು, ದೊಡ್ಡ ಸಿಟಿ ಬೆಂಗಳೂರು, ಮೆಟ್ರೋಪಾಲಿಟಿಕಲ್ ಸಿಟಿ ಬೆಂಗಳೂರು, ಗ್ರೀನ್ ಸಿಟಿ ಬೆಂಗಳೂರು, ಗ್ರ್ಯಾಂಡ್ ಬೆಂಗಳೂರು, ಇಲ್ಲೇ ಲೂಟಿ ಆಗ್ಬಿಟ್ಟೈತೆ. ಇವಾಗ ಕಾಂಗ್ರೆಸ್ ಬಂದಮೇಲೆ ಇಂಥವೆಲ್ಲ ಆಗ್ತಾ ಇರ್ತವೆ ಅಂತ ಹೇಳ್ಬಿಟ್ರು ಕಣಪ್ಪ. ಪ್ರಿಯಾಂಕಾ ಖರ್ಗೆ ಅವರು RSSನ ಬ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದರು. ಸೊ ಚಲವಾದಿ ನಾರಾಯಣ ಸ್ವಾಮಿಯವರು BJP ಆ ಕಡೆಯಿಂದ ಅವ್ರು ಹೇಳಿರೋಂಥ ತಿರ್ಗೇಟ್ ಏನು ಕೊಟ್ಟವ್ರಂದರೆ, ಇವರು ದಮ್ಮಿದ್ರೆ ಬ್ಯಾನ್ ಮಾಡಿ ತೋರಿಸ್ಲಿ, ತಾಕತ್ತಿದ್ರೆ. ಅದು ಯಾರ ಕೈಲೂ ಆಗಲ್ಲ, ಯಾರ ಕೈಲಿ ಆಗೋದು ಇಲ್ಲ, ಇನ್ನೋರ್ಗೂ ಆಗಿಲ್ಲ, ಆಗೋದು ಇಲ್ಲ, ಹಿಂದೇನೂ ಆಗಿರಲಿಲ್ಲ, ಈಗೂ ಆಗೋದಿಲ್ಲ. ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅಂದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ನಂಬರ್ 1 ಸುಳ್ಳು ಹೇಳೋದ್ರಲ್ಲಿ ನಂಬರ್ 1. ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬ್ಯಾನ್ ಮಾಡಿ ತೋರ್ಸನ್ನಿ ತಾಕತ್ತಿದ್ರಿ ಅಂತ ಚಲವಾದಿ ಸ್ವಾಮಿಯವರು ಹೇಳ್ಬಿಟ್ಟವ್ರೆ ಕಣಪ್ಪ.
ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳಿರೋಂಥ ಮಾತು. ಆಗಲ್ಲ, ತಾಕತ್ತಿಲ್ಲ, ಅಷ್ಟು ಸುಲಭ ಅಲ್ಲ RSSನ ಬ್ಯಾನ್ ಮಾಡೋದು, ಸುಳ್ಳು ಹೇಳೋದು ಪ್ರಿಯಾಂಕಾ ಖರ್ಗೆ ನಂಬರ್ 1 ಅಂತ ಹೇಳ್ಬಿಟ್ಟವ್ರೆ. ಇನ್ನೊಂದು ವಿಚಾರ ಕಣಪ್ಪ, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು ಏನು ಹೇಳವ್ರೆ, ಇದು ತೇಜಸ್ ಸೂರ್ಯ ಅವರಿಗೆ ಹೇಳಿರೋಂಥದ್ದು ಏನು ಹೇಳಿದ್ದಾರೆ, ಮೋದಿಯವರು ಏನು ಮಾಡಿದ್ರು, ಬೆಂಗಳೂರಿಗೆ ಏನು ಮಾಡಿದ್ದಾರೆ, BJP ಸರ್ಕಾರದವ್ರು ಏನು ಮಾಡಿದ್ದಾರೆ, MLAಗಳು ಏನು ಮಾಡಿದ್ರು, ಬೆಂಗಳೂರಿಗೆ ಯಾರು ಏನೂ ಮಾಡಿಲ್ಲ, ಕಾಂಗ್ರೆಸ್ಸೇ ಮಾಡಿರೋದು ಅಂತ. ಅದಕ್ಕೆ ತೇಜಸ್ ಸೂರ್ಯ ಅವರು ಹೇಳಿರೋದು, ಯಾಕೆ ಮಾಡಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಟ್ಟಿದ್ದಾರೆ ಬ್ಯಾಂಗ್ಳೂರಿಗೆ, ವಂದೇ ಭಾರತ್ ರೈಲ್ ಕೊಟ್ಟಿದ್ದಾರೆ, ಶೌಚಾಲಯಗಳಿರಲಿಲ್ಲ ಕರ್ನಾಟಕದಲ್ಲಿ, ಶೌಚಾಲಯಗಳು ಮಾಡಿಕೊಟ್ಟಿದ್ದಾರೆ ಮೋದಿಯವರು. ಆಮೇಲೆ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹೋಗೋ ಥರ ಮಾಡಿಕೊಟ್ಟಿದ್ದಾರೆ. ಹಲವಾರು ಯೋಜನೆಗಳು ಮಾಡಿರೋದು BJP ಸರ್ಕಾರ ಇದ್ದಾಗ ಇಷ್ಟೆಲ್ಲ ಆಗಿದೆ. ವಂದೇ ಭಾರತ್, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಹೆಣ್ಮಕ್ಳಿಗೆ ದುಡ್ಡು ಬರೋ ಮಾಡಿಕೊಟ್ಟಿದ್ದು, ಅಕೌಂಟಿಗೆ ಬರೋ ಥರ ಮಾಡಿಕೊಟ್ಟಿದ್ದು ಮೋದಿಯವರು. ಬರೋಬ್ಬರಿ 3 ಕೋಟಿ ಟಾಯ್ಲೆಟ್ಗಳನ್ನು ಕೊಟ್ಟಿರೋದು ಕರ್ನಾಟಕದಲ್ಲಿ, 3 ಕೋಟಿ ಟಾಯ್ಲೆಟ್ಗಳು ಕೊಟ್ಟಿರೋದು ಮೋದಿಯವರು. ಟಾಯ್ಲೆಟ್ಗಳು ಇರಲಿಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಒದ್ದಾಡಬೇಕಾಯ್ತು ಹಂಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಮೋದಿಯವರು ಅದನ್ನು ನೋಡಿ ಯೋಚನೆ ಮಾಡಿ ಎಲ್ಲ ಕಡೆ 3 ಕೋಟಿ ಟಾಯ್ಲೆಟ್ಗಳನ್ನ ಮಾಡಿಸ್ಕೊಟ್ರು ಅಂತ ಹೇಳಿದ್ರು ಕಣಪ್ಪ. ಆಮೇಲೆ ಟ್ರೈನ್ಗಳಿರಲಿಲ್ಲ, ಚೆನ್ನೈಯಿಂದ ಬ್ಯಾಂಗ್ಳೂರಿಂದ ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನು, ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ಟ್ರೈನು, ಗುಲ್ಬರ್ಗಾಗೆ, ಆಮೇಲೆ ಧಾರವಾಡಿಗೆ, ಹುಬ್ಬಳ್ಳಿಗೆ ಎಲ್ಲ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನ ಮಾಡಿಕೊಟ್ಟಿದ್ದು ಮೋದಿಯವರು. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಹಾಕವ್ರೆ, ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಅಂತ ಹೇಳವ್ರೆ ಕಣಪ್ಪ. ಇನ್ನು ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಹೇಳಿರೋಂಥದ್ದು ಕಣಪ್ಪ. ಪ್ರದೀಪ್ ಈಶ್ವರ್, ನಾನು ಚಿಕ್ಕಬಳ್ಳಾಪುರ MLA, ಕರ್ನಾಟಕಗಳ ಟ್ರೋಲ್ಗಳ ಕ್ರ್ಯಾಶ್, ಇನ್ನು ಗೆದ್ರೆ ವಿಕ್ಟ್ರಿ, ಇಲ್ಲ ಅಂದರೆ ಹಿಸ್ಟ್ರಿ, ಈ ಥರ ಡೈಲಾಗ್ಗಳೆಲ್ಲ ಹೊಡೆದ್ಬಿಟ್ಟವ್ರೆ ಕಣಪ್ಪ ಪ್ರದೀಪ್ ಈಶ್ವರ್ ಸಾಹೇಬರು. ಫುಲ್ ಖುಷಿಯಾಗಿ ಈಗಿನ ಹೆಂಗೆಷ್ಟವರು ನೀವೆಲ್ಲ ತಿಳ್ಕೊಬೇಕಾಗಿರೋಂಥ ಸುದ್ದಿಗಳಿದು, ತಿಳ್ಕೊಳ್ಳಿ. ನಾನು ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ MLA. ಸೊ ಹಿಂಗೆಲ್ಲ ಹೇಳಿ ಮಾತಾಡ್ಬಿಟ್ಟು ಫುಲ್ ಖುಷಿ ಮಾಡಾಕ್ಬಿಟ್ಟವ್ರೆ ಕಣಪ್ಪ. ಇನ್ನು ಕೆಲವ್ರು ಹೇಳ್ತಾರೆ ಸಿನಿಮಾದಲ್ಲಿರ್ಬೇಕಾಯ್ತು, ಸಖತ್ತಾಗಿ ಡೈಲಾಗ್ ಕೊಡ್ತಾರೆ ಪ್ರದೀಪ್ ಈಶ್ವರ್ ಸಾಹೇಬರು, ಕೆಲಸ ಅಂತೂ ಏನೂ ಮಾಡಿಲ್ಲ ಅಂತ ಕೆಲವ್ರು ಹೇಳ್ತವ್ರೆ ಕಣಪ್ಪ. ನಾವು ಹೇಳಿಲ್ಲ ಕಣಪ್ಪ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳೋದು. ಬೈಕೊಳ್ಳೋರಿಗೆ ನಾನು ಮೆಟೀರಿಯಲ್ಲು, ಹೊಗಳೋರಿಗೆ ನಾನು ಕಂಟೆಂಟು. ಏನು ಶಾಖೈತೆಗೆ ಹೇಳ್ಬಿಟ್ರಿ ಪ್ರದೀಪ್ ಈಶ್ವರ್ ಸಾಹೇಬ್ರೆ, ಶಾಖೈತೆಗೆ ಹೇಳಿದ್ರಿ ಡೈಲಾಗ್ಗಳು, ಗೊತ್ತಾಯ್ತಾರಪ್ಪ, ಕೇಳಿಸ್ಕೊಡ್ರಪ್ಪ. ಹೊಗಳೋರಿಗೆ ಕಂಟೆಂಟು ಗೊತ್ತಾಯ್ತಾ, ಬೊಗಳೋರಿಗೆ ಮೆಟೀರಿಯಲ್, ಬೊಗಳೋರಿಗೆ ನಾನು ಮೆಟೀರಿಯಲ್ಲು, ಹೊಗಳೋರಿಗೆ ನಾನು ಕಂಟೆಂಟು. ಶಾಖೈತಾಗಿ ಹೇಳಿದ್ರಿ ಕಣಪ್ಪ, ಸೂಪರಾಗಿ ಖುಷಿಯಾಗಿ ಹೋಗ್ಬಿಟ್ರು ಟೀನೇಜ್ಗಳೆಲ್ಲ. ಇನ್ನೊಂದು ವಿಚಾರ ಕಣಪ್ಪ, ಇದು ಭಯಾನಕವಾದ ಸುದ್ದಿ ಅಂತಲೂ ಹೇಳ್ಬೋದು ಕಣಪ್ಪ. ಪಾಪ ಮುನಿರತ್ನ ಸಾಹೇಬರು ತುಂಬ ಬೇಜಾರಾಗಿಬಿಟ್ಟು ಹೇಳಿರೋಂಥದ್ದು ಕಣಪ್ಪ. ಸಮಾರಂಭದಲ್ಲಿ ಹೇಳಿರೋಂಥದ್ದು, DK ಶಿವಕುಮಾರ್ ಅವರು 5 ವರ್ಷ ಆದಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕೋರಿ. ನಾನು ಯಾವಾಗ ಕಾಂಗ್ರೆಸ್ಸಿಂದ ರಾಜೀನಾಮೆ ಕೊಟ್ಟು BJPಗೆ ಹೋದ್ನೋ ಅಲ್ಲಿಂದ ಪ್ರಯತ್ನ ನಡೀತಾನೆ ಇತ್ತು ನನ್ನ ಮೇಲೆ ಏನಾದರೂ ಒಂದು ಕೇಸ್ ಫಿಟ್ ಮಾಡಬೇಕು ಅಂತ. ಆಗಲಿಲ್ಲ, ನಾನು ತಪ್ಪಿಸ್ಕೊಂಡೆ. ಯಾಕಂದರೆ ನನಗೆ ಗೊತ್ತು ಇವ್ರು ಏನಾದರೂ ಮಾಡೇ ಮಾಡ್ತಾರಂತ. ನಾನು ಹುಷಾರಾಗಿದ್ದೆ, ಎಚ್ಚರವಾಗಿದ್ದೆ. ಜಾರಕಿಹೊಳಿನ ಹೆಂಗೆ ಸಿಕ್ಸ್ ಹಾಕ್ಬಿಟ್ರಿ ನೀವು, ಅವ್ರಿಗೂ ಪರಿವಾರ ಇದೆ, ನನಗೂ ಪರಿವಾರ ಇದೆ. ನಾಳೆ ನಮ್ಮ ಮನೆಯೊಳಗೆ ಎಷ್ಟು ಜನ ಕೊರಗ್ತಾ ಇದ್ದಾರೆ ಇದನ್ನೆಲ್ಲ ಇಟ್ಕೊಂಡು. ನಿಮಗೂ ಒಂದು ಪರಿವಾರ ಇದೆ, ನಾಳೆ ನಿಮ್ಮ ಪರಿವಾರದಲ್ಲಿ ಯಾರಿಗಾದರೂ ಈ ಥರ ಆದಾಗ ಅವಾಗ ನಿಮ್ಗೆ ಗೊತ್ತಾಗತ್ತೆ ಅದ್ರ ನೋವು ಏನು ಅಂತ. ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಮುನಿರತ್ನ ಸಾಹೇಬ್ರು ಹೇಳಿರೋಂಥದ್ದಪ್ಪ. ಅಕಸ್ಮಾತ್ ನಾನೇನಾದ್ರು ಸುಳ್ಳು ಹೇಳಿದ್ರೆ ನಾನು ಹುಳ ಬಿದ್ದು ಸತ್ತೋಗ್ಬಿಡ್ತೀನಿ. ನೀವು ಸುಳ್ಳು ಹೇಳಿದ್ರೆ DK ಸಾಹೇಬ್ರೆ ನೀವು ಹುಳ ಬಿದ್ದು ಸತ್ತೋಗ್ತೀರಾ. DK ಸಾಹೇಬ್ರಿಗೆ ಹೇಳಿದ್ರು, DK ಶಿವಕುಮಾರ್ ಅವರು ನೀವು ಹುಳ ಬಿದ್ದು ಸತ್ತೋಗ್ತೀರಾ ಅಂತೇಳಿ ಮುನಿರತ್ನ ಸಾಹೇಬ್ರು ಹೇಳಿರೋಂಥದ್ದು. ಒಟ್ಟು ನಿಮ್ಮದು ಹನಿ ಟ್ರ್ಯಾಪ್ಗಳು, ರಾತ್ರಿ 2 ಗಂಟೆಯಲ್ಲಿ ಮೀಟಿಂಗ್ಗಳು ಮಾಡಿಕೊಂಡು ಸ್ಕೆಚ್ಗಳು ಮಾಡ್ಕೊಂಡು ಓಡಾಡೋದು ನಿಮ್ಮ ಕೆಲಸ. ನೀವು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡ್ರವರು, ನಿಮಗಿದು ಶೋಭೆ ತರಲ್ಲ. ನಿಮ್ಮ ಕೆಲಸದ ಕಡೆ ಜನದ ಕಡೆ ಗಮನ ಕೊಡಿ, ನಿಮ್ಮ ಪೊಲಿಟಿಕ್ಸ್ ಕಡೆ ಗಮನ ಕೊಡಿ, ನೀವು ಮುಖ್ಯಮಂತ್ರಿ ಆಗೋದ ಕಡೆ ಗಮನ ಕೊಡಿ. ಹನಿ ಟ್ರ್ಯಾಪ್ ಎಲ್ಲ ಯಾಕೆ ನಿಮಗೆ, ಯಾಕೆ ಒಬ್ಬ ಪರಿವಾರಗಳನ್ನೆಲ್ಲ ನೀವು ಕೆಟ್ಟ ಹೆಸರನ್ನ ತರುವಂಥ ಕೆಲಸ ಮಾಡ್ತೀರಾ? ನಾನು ಎಷ್ಟು ಕೊರಗ್ತಾ ಇದ್ದೀನಿ, ನನ್ನ ಪರಿವಾರ ಎಷ್ಟು ಕೊರಗ್ತಾ ಇದೆ, ಜಾರಕಿಹೊಳಿ ಪರಿವಾರ ಎಷ್ಟು ಕೊರಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ನಾಳೆ ನಿಮ್ಮನ್ನೊಳಗಾದಾಗ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ಮುನಿರತ್ನ ಅವರು ಹೇಳಿರೋಂಥದ್ದು ಕಣಪ್ಪ. ನೊಂದು ಬೆಂದು ಹೇಳಿರೋಂಥದ್ದು. ಇಲ್ಲಿ ರೇಪ್ ಆಗಿರೋದನ್ನ 5 ವರ್ಷ ಆದಮೇಲೆ ಅದು ರಾಮನಗರದೊಳಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ರೇಪ್ ಆಗಿದ್ದಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲಿ ಕಾಯ್ಕೊಂಡಿದ್ರಿ ಸ್ಕೆಚ್ ಮಾಡೋಕ್ಕೆ. 5 ವರ್ಷ ಆದಮೇಲೆ ಬೇಕಾಗಿತ್ತ ಇದೆಲ್ಲ ಮಾಡೋಕ್ಕೆ, ಸುಳ್ಳುಗಳೆಲ್ಲ ಹೇಳೋಕ್ಕೆ. ಈ ಥರ ಸುಳ್ಳು ಹೇಳಿದ್ರೆ ನೀವು ಹುಳ ಬಿದ್ದು ಸತ್ತು ಹೋಗ್ತೀರಾ, ನಾನು ಸುಳ್ಳಿದ್ರೆ ನಾನು ಹುಳ ಬಿದ್ದು ಸತ್ತು ಹೋಗ್ತೀನಿ ಅಂತ ಹೇಳಿದ್ರು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ವೈರಲ್ ಆಗ್ತಾ ಇದೆ. ಮೆಜೆಸ್ಟಿಕ್ ಒಳಗಡೆ ಯಾರೋ ಮೋದಿಗೆ ಬೈದ್ಬಿಟ್ಟವನಂತೆ ಹುಡುಗ, ಅಕೌಂಟ್ ಸರಿಯಾಗಿ ಪಬ್ಲಿಕ್ ಅಕೌಂಟ್ ಚೆನ್ನಾಗಿ ಚಚ್ಬಿಟ್ಟವ್ರೆ ಕಣಪ್ಪ. ನಮ್ಮ ಮೋದಿಗೆ ಬೈತೀಯ ನೀನು ಅಂತ ಬೈದಾಕ್ಬಿಟ್ಟವ್ರೆ ಕಣಪ್ಪ. ಸಿದ್ದರಾಮಯ್ಯ ಆಗಿದ್ರೆ ನಿಮ್ಮ ಅಪ್ಪ ಆಗಿದ್ರೆ ನಿಮ್ಮ ಮನೆಯೊಳಗೆ ಇಟ್ಕೋ ಅಂದ್ಬಿಟ್ಟವ್ರೆ ಕಣಪ್ಪ. ಎಲ್ಲ ವಿಡಿಯೋ ವೈರಲ್ ಆಗ್ಬಿಟ್ಟಿದೆ. ನೀನು ಸಿದ್ದರಾಮಯ್ಯ ಅವ್ರು ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಮನೆಯೊಳಗೆ ಇಟ್ಕೋ ಅವನ್ನ ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿ ಪಬ್ಲಿಕ್ ಇಟ್ಕೊಂಡು ಹೊಡೆದ್ಬಿಟ್ಟವ್ರಿ. ಯಾರೋ ಹುಡುಗನಿಗೆ ಅವನು ಮೋದಿಯವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡಿದಾನಂತೆ. ಅದಕ್ಕೆ
ಇನ್ನೊಂದು ವಿಚಾರ ಕಣಪ್ಪ, ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಸಾಹೇಬ್ರು ಹೇಳಿರೋಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಒಂದು ಗೌರವ ಇದೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ಗೌರವ ಇದೆ. ಹೆಂಗಂದ್ರಂಗೆ ಬೇಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಒಂದು ಮರ್ಯಾದೆ ಇದೆ ಮುಸ್ಲಿಮ್ನವ್ರಿಗೆ, ಈ ದೇಶದಲ್ಲಿ ಒಂದು ಮರ್ಯಾದೆ ಕೂಡ ಇದೆ ಮುಸ್ಲಿಮ್ನವ್ರಿಗೆ. ಯತ್ನಾಳ್ ಅವರು ನೀವು RSS ಅವ್ರ ಹೆಂಗಂದ್ರಂಗೆ ಬೈದ್ರೆ ಮುಸ್ಲಿಮ್ನವ್ರಿಗೆ ಯಾವ ನ್ಯಾಯ ಇದ್ರು? ಆಮೇಲೆ RSSದು ನಾವು ನಿಮಗೆ ಯಾವಾಗ ರಿಜಿಸ್ಟ್ರೇಷನ್ ಆಗಿತ್ತು, ಏನು ನಿಮ್ಮದು ಎಲ್ಲಿ ಹೆಸರಿದೆ ಏನು ಅದು ಕೇಳಿದ್ವಿ ನಾವು ನಿಮಗೆ. ನೀವು ಏನಾದರೂ ಕೊಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟಿಲ್ಲ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದೀರಾ ನೀವು? ಅವ್ರ RSSನ ಎಲ್ಲೂ ನೀವು ಚಟುವಟಿಕೆಗಳು ಗೌರ್ಮೆಂಟ್ ಸರ್ಕಾರಿ ಜಾಗಗಳಲ್ಲಿ ನಡೆಸಬಾರ್ದು ಅಂತ ಹೇಳಿರೋದು. ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದೀವಾ ಅಂತ ಹೇಳಿದ್ರು. ಅಲ್ಲ, ಬಟ್ ಅಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರು ಸಾಹೇಬ್ರೆ ಅವರು. ಆ್ಯಕ್ಚುಲಿ ಇದೆ ಅದು ಸುಮಾರು ಜಾಗದಲ್ಲಿದೆ, ಪಾಪ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಈಶ್ವರ್ ಸಾಹೇಬ್ರೆ ಪ್ರಿಯಾಂಕಾ ಸಾಹೇಬರು ಹೇಳಿದ್ರದು, ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿದರು ಬ್ಯಾನ್ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಅದು ಇದ್ದಿದ್ದಕ್ಕೆ ಹೇಳಿದ್ದಾರೆ. ಅದು ನಾನು ಯಾವ ಪಕ್ಷಕ್ಕೂ ಏನು ಸಪೋರ್ಟ್ ಮಾಡ್ತಾಯಿಲ್ಲ ಕಣಪ್ಪ. ಏನಿದೆಯೋ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಓಕೆ, ಇನ್ನೂ ವಿಚಾರಗಳು ಇದ್ದು ಕಣಪ್ಪ, ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಸಮಯ ಆಗೋಯ್ತು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ ಪೊಲಿಟಿಕ್ಸ್ ಮಸಾಲ ದೋಸೆಲಿ. ಇವತ್ತು ಯಾರ್ಯಾರು ಕಾರ್ಯಕ್ರಮ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ಶೇಂಬುಲಿಂಗು ಓಡ್ ಬರ್ತೀನಪ್ಪ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಓಡ್ ಬರ್ತೀನಪ್ಪ. ಶೇಂಬುಲಿಂಗ, ನಿಮ್ಮ ಓಟು ನನಗೆ, ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಓಡ್ ಬರಲೇನ್ರಪ್ಪ, ಬರ್ತೀನಿರಪ್ಪ ಶೇಂಬುಲಿಂಗ. ಎತ್ಲೆ ಕಾರಣ ವಿಧಾನಸೌಧದ ಕಡೆ ಹೋಗಿ ಬರೋಣ, ಕೇಳ್ಕೊಂಬರೋಣ ಕಣಪ್ಪ. ಯಾರ್ಯಾರು ಏನೇನು ಮಾತಾಡಿದಾರೆ ಎಲ್ಲ ಸುದ್ದಿಗಳು ಬಂದ್ಬಿಡ್ತಾವೆ ಕಣಪ್ಪ. ಅಲ್ಲಿರೋ ಗೇಟ್ ಮೇಲೆ ಹೇಳ್ಬಿಡ್ತಾನಪ್ಪ ನಮ್ಮ ಸುದ್ದಿಗಳು. ಬರ್ಲೇನ್ರಪ್ಪ, ಬರ್ತೀನಪ್ಪ ಶೇಂಬುಲಿಂಗ. ನಿಮ್ಮ ಓಟು ನನಗೆ ಕಂಡ್ರಪ್ಪ. ನಿಮ್ಮ ಓಟು ಯಾವಾಗಲೂ ಪೊಲಿಟಿಕ್ಸ್ ಮಸಾಲ ದೋಸೆಗೆ. ಬರ್ಲೇನ್ರಪ್ಪ ಶೇಂಬುಲಿಂಗ, ಬರ್ತೀನಿ ಕಂಡ್ರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.